ಕ್ವಶನ್ ಪೇಪರ್ 1 ವಿಷಯ ಗಣಿತ ಕನ್ನಡ. ಮೊದಲನೇ ಪ್ರಶ್ನೆ 3 ಮತ್ತು 5ರ ಉತ್ತರ 1. ಎರಡನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂದಾರ. ಉತ್ತರ 4. ಮೂರನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಕೊಟ್ಟಿರ್ತಾರ, ಅದರ ಉತ್ತರ ನೀವು ಇಲ್ಲಿ ಟಿಕ್ ಹಾಕಬೇಕು. a1/a2 ನಾಟ್ ಈಕ್ವಲ್ ಟು b1/b2. ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಮಾಂತರ ಶ್ರೇಣಿ ಅಂತ ಕಂಡುಹಿಡಿಯಿರಿ ಅಂದಾರ. ಐದನೇ ಪ್ರಶ್ನೆ ಆವೃತ್ತ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರ ಕಂಡುಹಿಡಿಯಿರಿ ಅಂದಾರ. ಮತ್ತು ಆರನೇ ಪ್ರಶ್ನೆ ಕ್ವಾಟ್ a ಈಕ್ವಲ್ ಟು 3 ಯಾನೆ ಎ ಆದಾಗ ಕೋಣೀಯ ಬಡ್ಡಿ ಕಂಡುಹಿಡಿಯಿರಿ ಅಂದಾರ. ಆಪ್ಷನ್ ಡಿ. ಏಳನೇ ಪ್ರಶ್ನೆ ಪಿ ಆಫ್ -4 -5 ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಅಕ್ಷ ಮತ್ತು ಕ್ಯೂ ನನ್ನು ಛೇದಿಸುತ್ತದೆ. ಕ್ಯೂ ನ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು. ಉತ್ತರ ಬಿ. ಎಂಟನೇ ಪ್ರಶ್ನೆ 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಕಂಡುಹಿಡಿಯಿರಿ ಅಂದಾರ. ಒಂಬತ್ತನೇ ಪ್ರಶ್ನೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರವಾದಾಗ ಪರಿಹಾರ ಏನಾಗಿರ್ತದೆ ಅಂತ ಕೇಳಿದಾರ. ಪರಿಹಾರಗಳಿಲ್ಲ ಅಂತ ಬರೀಬೇಕು. ಹತ್ತನೇ ಪ್ರಶ್ನೆ ಒಂದು ಚಿತ್ರ ಕೊಟ್ಟಿರ್ತಾರೆ, ಚಿತ್ರವನ್ನು ನೋಡಿಕೆ ನೀವು ಡಿ ಮತ್ತು ಬಿ ಸಿ ಅನುಪಾತ ಕಂಡುಹಿಡಿಬೇಕು. 11ನೇ ಪ್ರಶ್ನೆ 2πr ಸೂತ್ರವನ್ನು ಉಪಯೋಗಿಸ್ಕೊಂಡು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. 12ನೇ ಪ್ರಶ್ನೆ ಸಂಭವನೀಯತೆ ಬೆಲೆಯನ್ನು ಕಂಡುಹಿಡಿಬೇಕು. 13ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿರ್ತಾರೆ, ಡಿ ಯಲ್ಲಿ ಬೆಲೆಯನ್ನು ಕಂಡುಹಿಡಿಬೇಕು ನಾವು. 14ನೇ ಪ್ರಶ್ನೆ ಒಂದು ಈಗ ಮೇಲ್ಮೈ ವಿಸ್ತೀರ್ಣ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. 15ನೇ ಪ್ರಶ್ನೆ ಕೋನ ಎ ಮತ್ತು ಕೋನ ಎ ಪಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. 16ನೇ ಪ್ರಶ್ನೆ ಒಂದು ಅಂಕದ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯುವ ಪ್ರಶ್ನೆ ಐತಿ. 17ನೇ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದ ಕೇಳಿರುವಂತ ಪ್ರಶ್ನೆ, ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ಕಂಡುಹಿಡಿಬೇಕು ನೀವು. 18ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿಯ ಸೂಕ್ತ ವಿಧಾನದಿಂದ ಕಂಡುಹಿಡಿಯಿರಿ ಅಂದಾರ, ಬಿಡಿಸ್ಬೇಕು. ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಕಂಡುಹಿಡಿಬೇಕು ನೀವು. 19ನೇ ಪ್ರಶ್ನೆನೂ ಅದಾಗಿದೆ, ಶೋಧಕವನ್ನು ಕಂಡುಹಿಡಿದಕ್ಕೆ ಮೂಲ ಸ್ವಭಾವವನ್ನು ನಿರ್ಧರಿಸಬೇಕು. 20ನೇ ಪ್ರಶ್ನೆ √5 ಒಂದು ಅಭಾಗದ ಸಂಖ್ಯೆ ಎಂದು ಸಾಧಿಸಬೇಕು. ಇವೆಲ್ಲ ಅರ್ಧ ಅಂಕಗಳಿವೆ. ಇಲ್ಲಿ ಎ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿದ, ಬಿ ಸ್ಕ್ವೇರ್ ವ್ಯಾಲ್ಯೂವನ್ನು ಕಂಡುಹಿಡಿದ, ಅದಕ್ಕೆ ಕಂಡುಹಿಡಿದಕ್ಕೆ ಲಾಸ್ಟ್ √5 ಒಂದು ಅಭಾಗದ ಸಂಖ್ಯೆ ಅಂತ ನೀವು ಇದನ್ನ ಮಾಡಬೇಕು. 21ನೇ ಪ್ರಶ್ನೆ ಪಿ ಆಫ್ ಎಕ್ಸ್ ವೈ ಅನ್ನು ಕಂಡುಹಿಡಬೇಕು. ನಿರ್ದೇಶಾಂಕವನ್ನು ಉಪಯೋಗಿಸ್ಕೊಂಡು 1:2 ಅನುಪಾತದಲ್ಲಿ ಆಂತರಿಕವಾಗಿ ಬಿಂದುವಿನ ನಿರ್ದೇಶಾಂಕಗಳನ್ನು ಇದನ್ನ ಮಾಡುತ್ತೆ ಅಂತ ನೀವು ಬರೀಬೇಕು. 12ನೇ ಪ್ರಶ್ನೆ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಯನ್ನು ಕಂಡುಹಿಡಿಬೇಕು. 23ನೇ ಪ್ರಶ್ನೆ ಬಾಯಿ ಬಿಂದುವಿನ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿ ಪ್ರಮೇಯ 10.2ರಿಂದ ಆರಿಸಿ ಬರೆಯಲಾಗಿದೆ ಅದನ್ನ. 24ನೇ ಪ್ರಶ್ನೆ ಮಸ ಮತ್ತು ಲಸ ಗುಣಲಬ್ಧ 2016 ಆಗಿದೆ, ಆದಾಗ 42 ಸಂಖ್ಯೆಯನ್ನು ಕಂಡುಹಿಡಿಬೇಕು ನೀವು. ಮಸವನ್ನು ಕಂಡುಹಿಡಿಬೇಕು. 25ನೇ ಪ್ರಶ್ನೆ ವೃತ್ತದಿಂದ ಹಾದು ಹೋಗುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದಾರ. ನಿರ್ದೇಶಾಂಕಗಳನ್ನು ನೀವು ಕಂಡುಹಿಡಿಬೇಕು. 26ನೇ ಪ್ರಶ್ನೆ ಬಾಯಿ ಬಿಂದುವಿನಿಂದ ಎಳೆದ ವೃತ್ತ ಸ್ಪರ್ಶಕಗಳು ಉದ್ದವಾಗಿ ಸಮನಾಗಿರುತ್ತವೆ ಅಂತ ಇದೆ, ಇದನ್ನು ಸಾಧಿಸಬೇಕು. 27ನೇ ಪ್ರಶ್ನೆ ವರ್ಗ ಸಮೀಕರಣದಿಂದ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲೆಲ್ಲ ಎಕ್ಸ್ ಮತ್ತು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದಾಗ ಅರ್ಧ ಅಂಕಗಳು ದೊರೀತಾವು. ಅದರ ಬದಲಿಗೆ ಎಕ್ಸ್ ಸ್ಕ್ವೇರ್ ಅನ್ನು ಉಪಯೋಗಿಸ್ಕೊಂಡಿಗೆ ಎಕ್ಸ್ ಮತ್ತು ಎಕ್ಸ್ ಇನ್ನೊಂದು 2 ಎಕ್ಸ್ಗಳನ್ನ ಕಂಡುಹಿಡಿಬೇಕು ನೀವು. ಅದು -39 ಆಗಿರುತ್ತೆ. ಇವು ತ್ರಿಕೋನಮಿತಿ ಅನ್ವಯದಿಂದ ಕೇಳಿರುವಂತ ಪ್ರಶ್ನೆ ಇದು. ತ್ರಿಕೋನಮಿತಿ ಅನ್ವಯ, ತ್ರಿಕೋನಮಿತಿ ಅನುರೂಪಗಳು ಅದರಿಂದ ಕೇಳಿರುವಂತದ್ದು. 29ನೇ ಪ್ರಶ್ನೆ ಬಹುಪದೋಕ್ತಿ ಪಾಠದಿಂದ ಕೇಳಿರುವಂತ ಪ್ರಶ್ನೆ, ಎಕ್ಸ್ ಮತ್ತು ಪಿ ಆಫ್ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. 30ನೇ ಪ್ರಶ್ನೆ ಲಂಬಕೋನದಿಂದ ಕೋನ ಬಿ ಎ ಸಿ 90 ಡಿಗ್ರಿ ಆದಾಗ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಎಂದು ತೋರಿಸಿ ಅಂತಿದೆ, ಅದರ ವ್ಯಾಲ್ಯೂವನ್ನು ನೀವು ಕಂಡುಹಿಡಿಬೇಕು. 31ನೇ ಪ್ರಶ್ನೆ ತ್ರಿಜ್ಯಾಂಕವನ್ನು ಕಂಡುಹಿಡಿಬೇಕು, ಕಂಸದಿಂದ ಎಳೆದಿರುವಂತ ತ್ರಿಜ್ಯ ವ್ಯಾಲ್ಯೂವನ್ನು ಉಪಯೋಗಿಸಿಕೊಂಡು. 33ನೇ ಪ್ರಶ್ನೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಿದೆ, ಸರಾಸರಿಯನ್ನು ನೀವು ಕಂಡುಹಿಡಿಯಬೇಕು. ಬಹುಪದೋಕ್ತಿ ವರ್ಗಾಂತರಗಳನ್ನು ಕಂಡುಹಿಡಿಯಬೇಕು. 5ನೇ ಪ್ರಶ್ನೆ 5ನೇ ವಿಭಾಗದೊಳಗ ರೇಖಾತ್ಮಕ ಸಮೀಕರಣ ಜೋಡಿಯ ನಕ್ಷೆ ವಿಧಾನದಿಂದ ಬಿಡಿಸಿ ಅಂತಿದೆ. x + 2y = 6, x + y = 5 ಅಂತಿದೆ. ಇದರ ವ್ಯಾಲ್ಯೂವನ್ನು ನೀವು ಕಂಡುಹಿಡಿಬೇಕು. 35ನೇ ಪ್ರಶ್ನೆ ಎರಡು ತ್ರಿಭುಜಗಳು ಒಂದು 3 ಭಾಗಗಳು ಮತ್ತೊಂದು ತ್ರಿಭುಜ 3 ಭಾಗಗಳನ್ನೇ ಸಮರೂಪ ಹೊಂದಿದ್ದರೆ ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತಿದೆ. ಅದನ್ನ ತ್ರಿಭುಜದ ಪಾಠದಿಂದ ಕೇಳಿರುವಂತ ಪ್ರಮುಖ ಪ್ರಮೇಯ ಇದು, ಮುಖ್ಯವಾಗಿ ಕೇಳಿರ್ತಾರ. ಹಿಂಗ್ ಬಿಡಿಸಿದ ದತ್ತ ಚಿತ್ರ ಸಾಧನೆ ರಚನೆ ಸಾಧನೆಗೆ ಎಲ್ಲ ಸೇರಿ 4 ಅಂಕದ ಒಂದು ಪ್ರಶ್ನೆ. 36ನೇ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದ ಕೇಳಿರುವಂತ ಪ್ರಶ್ನೆ. ಇಲ್ಲಿ ಎಸ್ ಎನ್ ಮತ್ತು ಇ ಎನ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಎಲ್ಲ ಕಂಡುಹಿಡಿದ 4 ಅಂಕಗಳು ದೊರೀತಾವು. ಇದು 37ನೇ ಪ್ರಶ್ನೆ
ತ್ರಿಕೋನಮಿತಿ ಅನ್ವಯ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. ಬಿಡಿಸಿಗೆ ದೀಪಸ್ತಂಭದ ಎತ್ತರ ಕಂಡುಹಿಡಿಬೇಕು, ಅದರ ಕೋನ ಕಂಡುಹಿಡಿಬೇಕು, ಸಿ ಎತ್ತರ ಕಂಡುಹಿಡಿಬೇಕು. ಎಲ್ಲ ಸೇರಿಕೆ ನಿಮಗೆ 4 ಅಂಕಗಳು ದೊರೀತಾವ. ಪೂರ್ಣವಾಗಿ 4 ಅಂಕಗಳು ದೊರೀತಾವ. ಮೈನಸ್ ಎಚ್ ಸಿ ಡಿ H = 40 ಸೆಂಟಿಮೀಟರ್ ಆಗುತ್ತೆ. 38ನೇ ಪ್ರಶ್ನೆ ಘನಾಕೃತಿ ಮೇಲ್ಮೈ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿ ಒಂದು ಕೋನವನ್ನು ಕೊಟ್ಟಿರ್ತಾರ, ಕೋನ ಉಪಯೋಗಿಸ್ಕೊಂಡು ಎತ್ತರ, ಅಳತೆ, ಘನಾಕೃತಿ, ನೀರಿನ ಪ್ರಮಾಣ ಕಂಡುಹಿಡಿಬೇಕು. ಮತ್ತ ಘನಫಲದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆಮೇಲೆ ಹೊರ ಚೆಲ್ಲಿದ ನೀರಿನ ಪ್ರಮಾಣವನ್ನು ಕಂಡುಹಿಡಿಬೇಕು. ಎಲ್ಲ ಕಂಡಿದ ನಿಮ್ಗ 5 ಅಂಕಗಳು ದೊರೀತಾವ.